ರಾಮಮೂರ್ತಿಗಳು ಅನೇಕ ಕಾಯಿಲೆಗಳಿಗೆ ಔಷಧಗಳನ್ನು ನೀಡಿ ಅನೇಕರ ಸಮಸ್ಯೆಗಳಿಗೆ ಉತ್ತರ ನೀಡಿದ್ದಾರೆ. ದೊಡ್ಡಮ್ಮ ಚಿಕ್ಕಪ್ಪ ಮಕ್ಕಳು ಎಲ್ಲ ಒಟ್ಟಿಗೆ ಸೇರ್ತಾ ಇದ್ವಿ. ತಾತ ಬೈಯೋದು, ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಮಾಡ್ಕೊಳ್ಳಿ, ಶಿಸ್ತು, ಕೂತ್ಕೊಳ್ಳೋದು, ನಡೆಯೋದು, ಹೆಣ್ಮಕ್ಳು ಹಿಂಗೆ ಪೂಜೆ ಮಾಡಬೇಕು, ಹಿಂಗೆ ಇರಬೇಕು, ಅಪ್ಪ ಅಮ್ಮ ಹತ್ರ ತಗ್ಗಿ ಬಗ್ಗಿ ನಡೀರಿ ಅಂತೆಲ್ಲ ಹೇಳ್ಕೊಟ್ಟು ನಮ್ಮನ್ನು ಈ ದಾರಿಲಿ ತಂದಿದ್ದಾರೆ. ಅಜ್ಜಿ ರಂಗೋಲಿ ಹಾಕ್ಕೊಡೋದು, ಮನೇಲಿ ಅಡುಗೆ ಮಾಡೋದು, ಅಪ್ಪ ಅಮ್ಮಗೆ ತಗ್ಗಿ ಬಗ್ಗಿ ನಡೀರಿ ಅಂತೆಲ್ಲ ಹೇಳ್ಕೊಟ್ಟು ನಮ್ಮನ್ನು ಈ ದಾರಿಲಿ ನಡೆಸಿದ್ದಕ್ಕೆ ತುಂಬ ಧನ್ಯವಾದಗಳು ಹೇಳ್ತೀವಿ ನಾವೆಲ್ಲ. ಕರಕುಶಲ ಕಲೆಗಳಲ್ಲಿಯೂ ಸಿದ್ಧಹಸ್ತರಾದ ಮಾನ್ಯರು ಅನೇಕ ಪುಸ್ತಕಗಳನ್ನು ಸಂಗ್ರಹಿಸಿಟ್ಟಿರುತ್ತಾರೆ. ಅವರಲ್ಲಿರುವ ಪುಸ್ತಕಗಳು ಹೆಚ್ಚು ಮೌಲ್ಯಯುತವಾಗಿವೆ. ಅವ್ರು ಹೆಂಗೆ ರೆಕಾರ್ಡ್ ಇಟ್ಟಿದೆ ಅಂದರೆ, ಹಂಗೆ ಒಂದು ಸತಿ ಅವ್ರ ಮನೆಗೆ ಹೋದಾಗ ತೋರಿಸಿದ್ರು. ಅವ್ರ ಮನೆಯಲ್ಲಿರೋ ಎಲ್ಲ ಮಕ್ಕಳದು, ಎಲ್ಲ ಹುಡುಗರದು ಜಾತಕ, ವ್ಯವಹಾರ, ಅವ್ರು ಹೆಂಗೆ ಯಾವತ್ತು ಹುಟ್ಟಿದ್ದಾರೆ, ಏನು ಎಲ್ಲ ರೆಕಾರ್ಡ್ ಇಟ್ಟಿದೆ. ಅಷ್ಟು ಡಾಕ್ಯುಮೆಂಟ್ ಮಾಡಿದ್ದಾರೆ ಅವರು. ವಿವಾಹಕ್ಕಾಗಿ ಬಳಸುವ ಕರೆಯೋಲೆಗಳನ್ನು ಸಹ ಹಾಳು ಮಾಡಿ ತ್ಯಜಿಸದೆ ಅದನ್ನೇ ಉತ್ತಮವಾದ ರೀತಿಯಲ್ಲಿ ಬಳಸುವ ವಿಧಾನವನ್ನು ತಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ತಿಳಿಸಿಕೊಡುವ ಅವರ ಜಾಣ್ಮೆ ಶ್ಲಾಘನೀಯ. ಅವ್ರು ಯಾರಿಗೂ ಕೆಟ್ಟದ್ದು ಬಯಸ್ತವ್ರಲ್ಲ, ನಮ್ಗೆ ಒಳ್ಳೆಯ ರೀತಿಯಲ್ಲಿದ್ದು ಒಳ್ಳೆಯ ತತ್ವಗಳನ್ನ ಹೇಳ್ತಾಯಿದ್ರು. ಸೊ ಅಲ್ಲಿ ಆ ತತ್ವದ ಆಧಾರದ ಮೇಲೆ ನಾವು ಸುಮಾರು ನಡ್ಕೊಂಡು ಬಂದಿದ್ದೀವಿ. ಅವ್ರು ಹಾಕ್ಕೊಟ್ಟಿರೋ ಶಿಸ್ತು ನಮ್ಮ ಮಕ್ಕಳಲ್ಲಂತೂ ನಾವು ಬೆಳ್ಸೋಕ್ಕೆ ಸಾಧ್ಯನೇ ಇಲ್ಲ ಬಿಡಿ. ನಮ್ಮನ್ನಂತೂ ಶಿಸ್ತಲ್ಲಿ ಬೆಳೆಸಿದ್ದಾರೆ. ನಾವಂತೂ ನಮ್ಮ ಮಕ್ಕಳನ್ನ ಅಷ್ಟು ಶಿಸ್ತಲ್ಲಿ ಬೆಳ್ಸೋಕ್ಕೆ ಆಗೋದಿಲ್ಲ. ಎಲ್ಲ ಕೆಲಸಗಳಲ್ಲಿಯೂ ತಮ್ಮ ಅಚ್ಚುಕಟ್ಟುತನವನ್ನು ತೋರಿಸುವ ರಾಜಣ್ಣನವರು ಪುಸ್ತಕವನ್ನು ಉತ್ತಮವಾಗಿ ಬೈಂಡ್ ಮಾಡುವ ಕಲೆಯನ್ನೂ ಸಿದ್ಧಿಸಿಕೊಂಡಿರುತ್ತಾರೆ. ಮತ್ತಿನ್ನೊಂದು ತಾತನಲ್ಲಿ ವಿಶೇಷವಾದ ಗುಣ ಅಂದರೆ ತಾಳ್ಮೆ. ಯಾವುದಾದ್ರೂ ಒಂದು ಕೆಲಸ ಹಿಡಿದ್ರೆ ರಾತ್ರಿ ಹಗಲು ಯೋಚನೆ ಮಾಡಿದ್ರೆ ಕೆಲಸ ಮಾಡುವಂತಹ, ಪರಿಶ್ರಮ ಹಾಕುವಂತಹ ಕೆಪಾಸಿಟಿ ಇದ್ದಿದ್ದು. ಯಾವುದೇ ಕೆಲಸ ಇರಲಿ, ಬುಕ್ ಬೈಂಡಿಂಗ್ ಇರ್ಬೋದು, ಹಾಡುಗಾರಿಕೆ ಇರ್ಬೋದು, ಡ್ರಾಯಿಂಗ್ ಬರೆಯೋದೇ ಇರ್ಬೋದು, ಬೋಧನೆ ಮಾಡೋದಿರ್ಬೋದು, ಪುಸ್ತಕಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸೋದಿರ್ಬೋದು, ಪ್ರತಿಯೊಂದು ವಿಷಯದಲ್ಲೂ ತಾಳ್ಮೆ ಮತ್ತು ಅಚ್ಚುಕಟ್ಟುತನ ನಾನು ತಾತನಿಂದ ಕಲಿತಂತಹ, ಅಂದರೆ ಅದರಲ್ಲಿ ಒಂದು 10% ನಾನು ಕಲ್ತ್ಕೊಂಡೆ ಅಂತ ಅನ್ಬೋದು. ಅನೇಕ ಉಪಯುಕ್ತ ವಿಷಯಗಳ ಪೇಪರ್ ಕಟಿಂಗ್ಗಳನ್ನು ಸಂಗ್ರಹಿಸಿಡುವ ಹವ್ಯಾಸವನ್ನು ಮೈಗೂಡಿಸಿಕೊಂಡಿರುವ ಮಹನೀಯರು ಪ್ರಶಂಸನಾರ್ಹರು. ಕನ್ನಡ ಸಾಹಿತ್ಯ ಪರಿಷತ್ತು, ಸುಗುಣಮಾಲ, ವಿವೇಕಪ್ರಭ, ಸದ್ಬೋಧ ಚಂದ್ರಿಕೆ, ಸಪ್ತಗಿರಿ ಪತ್ರಿಕೆಗಳ ಅಜೀವ ಸದಸ್ಯತ್ವವನ್ನು ಹೊಂದಿರುವ ಮಹನೀಯರು ಈ ಇಳಿವಯಸ್ಸಿನಲ್ಲಿಯೂ ತಮ್ಮ ಜ್ಞಾನದಾಹವನ್ನು ಪ್ರದರ್ಶಿಸಿ ಆದರ್ಶಪ್ರಾಯರಾಗಿದ್ದಾರೆ. ನಾವು ಏನು ಕಲ್ತಿದ್ದೀವಿ ಅಂದರೆ, ಹಿರಿಯರಿಗೆ ಗೌರವ ಕೊಡೋದು, ಮತ್ತು ಅವ್ರು ಹೇಳಿದ್ದ ದಾರಿಲಿ ನಡೆಯೋದು, ಮತ್ತು ಅವರ ಹವ್ಯಾಸಗಳು ಬಹಳಷ್ಟಿದೆ. ಅವ್ರು ತುಂಬ ಚೆನ್ನಾಗಿ ಹಾಡ್ತಾರೆ. ಆಮೇಲೆ ಅವ್ರದ್ದು ವಂಶವೃಕ್ಷ ಅಂತ ಬರೀತಾರಲ್ಲ, ಅದು ಕೂಡ ಮಾಡಿದ್ದಾರೆ ಅವರು. ಅವರಿಂದ ಬಹಳ ಕಲ್ತಿದ್ದೀವಿ ನಾವು. ಹೀಗೆ ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು ಕೂಡ ಇದೇ ದಾರಿಲಿ ನಡೀಲಿ ಅಂತ ಅವ್ರಿಗೂ ಕೂಡ ಇದೇ ಹೇಳ್ಕೊಡ್ತೀವಿ. ವರಪುತ್ರರಾದ ರಾಜಣ್ಣನವರು ಮೊದಲಿನಿಂದಲೂ ದೇವರ ಬಗ್ಗೆ ಅಪಾರವಾದ ನಂಬಿಕೆ ಇಟ್ಟುಕೊಂಡವರು. ದೇವತಾರ್ಚನೆ ವಿಧಾನಗಳನ್ನು ಅನೇಕ ಜನರಿಗೆ ಕಲಿಸಿದವರು. ನೇಮ ನಿಷ್ಠೆಗಳಿಂದ ಅನೇಕ ವ್ರತ, ಯಾಗ, ಹೋಮಗಳನ್ನು ಮಾಡಿದವರು. ಅನೇಕ ವರ್ಷಗಳ ಕಾಲ ಸಂಕಷ್ಟಹರ ಗಣಪತಿ ವ್ರತ ಕೈಗೊಂಡು ಅದರ ಉದ್ಯಾಪನೆ ಮಾಡಿದವರು. ಅವರಿಂದ ಕಳೆದಂಥ ಜೀವನ, ನಾನು ರಜದಲ್ಲಿ ಬಂದಿದ್ದು, ಆಟ ಆಡಿದ್ದು, ಇಲ್ಲಮ್ಮ ಈ ಥರ ಇರು ಅಂತ ಹೇಳಿದ್ದು, ಅದೆಲ್ಲ ನನ್ನ ನೆನಪಿಗೆ ತುಂಬಾ ಇದೆ. ಎಲ್ಲದಕ್ಕೂ ಬನ್ನಿ, ಮುಂದೆ ಹೋಗಿ, ಚೆನ್ನಾಗಿ ಮಾತಾಡಿ, ಚೆನ್ನಾಗಿ ಧೈರ್ಯವಾಗಿರಿ, ಎಲ್ಲದಕ್ಕೂ ಮುಂದೆ ಹೋಗಿರಿ, ಯಾವತ್ತೂ ಹೇಡಿಗಳ ಥರ ಹಿಂದೆ ಹೋಗಬೇಡಿ. ಅದನ್ನು ಪೂರ್ತಿ ನಮಗೆ ಚಿಕ್ಕ ವಯಸ್ಸಿಂದನೂ ನಾವು ರಜದಲ್ಲಿ ಬಂದಾಗ ಪಾಠ ಮಾಡಿರೋದು ರೂಲ್ಸ್ ಅದೇನೆ. ತಾವು ಇಷ್ಟಪಡುವ ದೇವರಾದ ಅನಂತನ ವ್ರತವನ್ನು ಸಾಂಗವಾಗಿ ಮುಗಿಸಿ ಉದ್ಯಾಪನೆ ಮಾಡಿದ ಮಹಾನುಭಾವರು. ಎಲ್ಲದಕ್ಕಿಂತ ಮುಖ್ಯವಾಗಿ ಅವರು ಪ್ರತಿ ವರ್ಷ ಮಾಡುವ ವೇದಮಾತೆ ಗಾಯತ್ರಿ ಹೋಮ. ಪ್ರತಿ ವರ್ಷ 2 ತಿಂಗಳುಗಳ ಲಕ್ಷ ಗಾಯತ್ರಿ ಮಂತ್ರಗಳನ್ನು ನೇಮದಿಂದ ಜಪಿಸಿ ಕೊನೆಯಲ್ಲಿ ಅನೇಕ ಋತ್ವಿಕರ ಜೊತೆಗೂಡಿ ನಡೆಸುವ ಹೋಮದ ದರ್ಶನದಿಂದಲೇ ಅನೇಕ ಪಾಪಗಳು ಪರಿಹಾರವಾಗುತ್ತವೆ. ಯಲಹಂಕ ಹಾಗೂ ಬೆಂಗಳೂರಿನ ಅನೇಕ ದೇವಾಲಯಗಳಲ್ಲಿ ಪ್ರತಿ ವರ್ಷವೂ ಪೂಜಾದಿಗಳು ಸಾಂಗವಾಗಿ ನಡೆಯಲು ದಾನ ಧರ್ಮಗಳನ್ನು ಮಾಡಿರುತ್ತಾರೆ. ಮದುವೆ ಆದಮೇಲೆ ನಮ್ಮ ತಂದೆಯವರು ಇವರು ಒಂದು ಕಡೆ ಗೃಹಪ್ರವೇಶದಲ್ಲಿ ಸೇರಿದ್ರಂತೆ. ಆ ಸಮಯದಲ್ಲಿ ನಮ್ಮ ತಂದೆಯವರು ಅವರ ಸಂಭಾಷಣೆ, ಅವ್ರ ನಡೆ ನೋಡಿ ಇಂಥ ಅವ್ರ ಮನೆಯಿಂದ ಹೆಣ್ಣು ತರಬೇಕು, ನಮ್ಮ ಮನೆಗೂ ಒಳ್ಳೇದಾಗತ್ತೆ ಅಂತ ಅಂದ್ಕೊಂಡಿದ್ರಂತೆ. ಅದೇ ಸುಕೃತ ಯಾವ ವಿಧೋ ಗೊತ್ತಿಲ್ಲ. ಅದೇ ರೀತಿ ಅವರ ಮೊಮ್ಮಗಳನ್ನೇ ನಾನು ಮದುವೆ ಆಗಿದ್ದೀನಿ.
ಬೆಂಗಳೂರಿನ ಯಾಜ್ಞವಲ್ಕ್ಯ ಆಶ್ರಮದಲ್ಲಿ ಸದಸ್ಯರಾಗಿದ್ದುಕೊಂಡು ಅನೇಕ ಪ್ರಗತಿಪರ ಚಟುವಟಿಕೆಗಳನ್ನು ಹಮ್ಮಿಕೊಂಡಿದ್ದಾರೆ. ಯಲಹಂಕದಲ್ಲಿ ಪ್ರತಿವರ್ಷ ನಡೆಯುವ ಧಾತ್ರಿ ಹವನದಲ್ಲಿ ಕುಟುಂಬ ಸಮೇತರಾಗಿ ಪಾಲ್ಗೊಂಡು ಭಗವಂತನ ಸೇವೆ ಮಾಡಿ ಕೃತಾರ್ಥರಾಗುತ್ತಿದ್ದಾರೆ. ಸಂಧ್ಯಾವಂದನೆ ಮಾಡೋಕ್ಕೆ ಹೇಳ್ಕೊಡೋದ್ರಿಂದ ಅದರಿಂದ ಆಮೇಲೆ ಎಷ್ಟೊಂದು ಪ್ರಾಜೆಕ್ಟ್ ಮಾಡೋದು, ಒಂದು ದೊಡ್ಡ ಪ್ರಾಜೆಕ್ಟ್ ಮಾಡೋಕ್ಕೆ ಗಾಂಧಿ ಮಾಡೋಕ್ಕೋಸ್ಕರ ಕ್ಲೀನಾಗಿ ಹೇಳ್ಕೊಟ್ರು, ಎಲ್ಲ ಹೆಲ್ಪ್ ಮಾಡಿಕೊಟ್ರು. ಇವಾಗಲೂ ಹೆಲ್ಪ್ ಮಾಡ್ತಾರೆ ಎಷ್ಟೊಂದರಲ್ಲಿ. ನನಗೆ ತಾತ ಫಸ್ಟಿಂದನೂ ರೋಲ್ ಮಾಡಲು. ಹೇಗೆ ಅಂದರೆ ನಾನು ಚಿಕ್ಕ ವಯಸ್ಸಿಂದಾಗಿದ್ದಾಗಲೂ ಕಾಲೇಜಲ್ಲಿ ಪ್ರಾಜೆಕ್ಟ್ಸ್ ಕೊಡೋರು, ಏನೇ ಕೊಡೋರು, ನಾನು ಫಸ್ಟ್ ತಾತನ ಹತ್ರ ಹೋಗ್ತಾಯಿದ್ದೆ. ತಾತ ನನ್ನ ಪ್ರಾಜೆಕ್ಟಿಂದ ಅವ್ರ ಪ್ರಾಜೆಕ್ಟ್ ಅಂತಲೇ ಅವ್ರದ್ದೇ ಫುಲ್ಲು ಅಟೆನ್ಷನ್ ತೊಗೊಂಡು ತುಂಬ ಚೆನ್ನಾಗಿ ಮಾಡೋರು. ಸೊ ನನಗೆ ಒಳ್ಳೆ ಹೆಸರು ಬರೋದು. ಸೊ ನಾನು ತಾತಂಗೆ ಹೋಗಿ ಕೊಡ್ತಾಯಿದ್ದೆ. ತಾತನ ಸ್ಮೈಲ್ ನೋಡಿ ನನ್ನ ಅಕಾಂಪ್ಲಿಷ್ಮೆಂಟ್ ಅನ್ಕೊತಾ ಇದ್ದೆ. ಅನೇಕ ಪುಣ್ಯ ಕ್ಷೇತ್ರಗಳಲ್ಲಿನ ಮಠಾಧಿಪತಿಗಳ ಸ್ವಾಮಿಗಳ ಸೇವೆ ಮಾಡಿ ಅವರ ಆಪ್ತರೆನಿಸಿಕೊಂಡಿದ್ದಾರೆ. ಚಿದಂಬರ ಚಕ್ರವರ್ತಿಗಳಂತಹ ಮಹಾಮಹಿಮರ ಸಾನ್ನಿಧ್ಯದಲ್ಲಿ ಅರಳುತ್ತಿರುವ ಈ ಆಲದ ಮರವು ಅನೇಕ ವೇದಾಧ್ಯಯನ ಮಾಡುವ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿದ್ದಾರೆ. We always have a choice. The choice which we choose makes us what we are. The choice, if you chosen good, can make best of yourself. 1991-92ರಲ್ಲಿ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದ ರಾಜಣ್ಣನವರು ಉತ್ತಮ ವಿಜ್ಞಾನ ಶಿಕ್ಷಕ ಪ್ರಶಸ್ತಿಗಳನ್ನೂ ಪಡೆದುಕೊಂಡಿರುತ್ತಾರೆ. ಈ ಮನೆಗೆ ಬಂದಾಗ ನನಗೆ ತಾತನ ಬಗ್ಗೆ ಇನ್ಫಾರ್ಮೇಷನ್ ಸಿಕ್ಕಿದ್ದು ಅಂದರೆ ತಾತ ತುಂಬ ಸ್ಟ್ರಿಕ್ಟು, ತುಂಬ ಡಿಸಿಪ್ಲಿನ್ಡು, ನೀವು ಅವ್ರ ಜೊತೆ ಮಾತಾಡಬೇಕಾದ್ರೆ ತುಂಬ ಹುಷಾರಾಗಿರಬೇಕು, ಈ ರೀತಿ ಎಲ್ಲ ಹೇಳಿದರು. ಸೊ ತಾತ ಅಲ್ಲಿದ್ದಾರೆ ಅಂದರೆ ನನಗೆ ಅಲ್ಲಿ ಅವ್ರ ಎದುರುಗಡೆ ಕೂತ್ಕೊಳ್ಳೋಕ್ಕೂ ತುಂಬ ಭಯ ಆಗ್ತಾಯಿತ್ತು. ನಾನು ಕೂತಿದ್ದ ಜಾಗದಲ್ಲೇ ಅವ್ರು ಕಲೆಕ್ಟ್ ಮಾಡಿದಂತಹ ಹಳೆ ಫೋಟೋಗಳಾಗಿರ್ಬೋದು, ಅಥವಾ ಅವರು ಒಂದು ವೆಡ್ಡಿಂಗ್ ಕಾರ್ಡ್ನಲ್ಲಿ ಕಲೆಕ್ಟ್ ಮಾಡಿ ಅದನ್ನೆಲ್ಲ ಪ್ರಿಸರ್ವ್ ಮಾಡಿರೋಂತಹ ಫೋಟೋಸ್ ಆಗಿರ್ಬೋದು, ಅದೆಲ್ಲ ತೊಗೊಂಬಂದು ನನ್ನ ಮುಂದೆ ಎಲ್ಲ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಟ್ಟರು. ಪ್ರತಿಯೊಂದು ಫೋಟೋಸ್ ತೋರಿಸೋದು, ನೋಡು ಇದು ಅವ್ರ ಫ್ಯಾಮಿಲಿ ಫುಲ್ ಡೀಟೇಲ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋದರು. ನಾನು ನಿಜ ತಾತ ಅಷ್ಟು ಕ್ಲೋಸ್ ಆಗಿರ್ತಾರೆ ಅಂತ ಕೂಡ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತಮ್ಮ ಎಲ್ಲ ಸಾಧನೆಗಳ ಹಿಂದೆ ತಮ್ಮ ತಂದೆ ತಾಯಿಯ ಆಶೀರ್ವಾದ, ದೇವರ ಅನುಗ್ರಹ ಹಾಗೂ ಮಡದಿಯ ಹಾರೈಕೆಗಳಿವೆ ಎಂದು ನಂಬಿರುವ ಮಹನೀಯರು ತಮ್ಮ ಧರ್ಮಪತ್ನಿಯೊಂದಿಗೆ ಸಾಮರಸ್ಯದಿಂದ ಕೂಡಿದ ಜೀವನ ನಡೆಸುತ್ತಿದ್ದಾರೆ. ತಾತನಲ್ಲಿ ಇನ್ನೂ ಒಂದು ಒಳ್ಳೆ ಗುಣ ಅಂದರೆ ತುಂಬ ಸಾಫ್ಟ್ನೆಸ್ ಇದ್ದಾರೆ, ತುಂಬ ಒಂದು ತಾಳ್ಮೆ ಇದೆ ಅವರಲ್ಲಿ ತುಂಬ. ಅದೆಲ್ಲ ನಾನು ಅವರಿಂದ ಕಲ್ತಿರೋ ಅಂಥ ಗುಣಗಳು ಬಂದು 4 ವರ್ಷದಲ್ಲಿ. ನಮ್ಮ ಜೊತೆ ಯಾವಾಗಲೂ ನಗನಗುತ್ತಾ ಮಾತಾಡ್ತಾರೆ. ಅವರು ಚೆನ್ನಾಗಿ ಕಲೆಕ್ಷನ್ ಎಲ್ಲ ಮಾಡಿದ್ದಾರೆ. ಅವರು ಮಹಾತ್ಮ ಗಾಂಧಿದು ಒಳ್ಳೆ ಫೋಟೋಸ್ ಪುಸ್ತಕ ಮಾಡಿದ್ದಾರೆ. ಪತಿಯ ಎಲ್ಲ ಸಾಧನೆಗಳಿಗೆ ತಮ್ಮ ಮೌನ ಸಮ್ಮತಿಯನ್ನು ನೀಡುತ್ತಾ ಅವರ ಶ್ರೇಯೋಭಿಲಾಷೆಗೆ ಕಾರಣಕರ್ತರಾಗಿರುವ ಶ್ರೀಮತಿ ಶಕುಂತಲಾರವರು ಇಂದಿನ ಹೆಣ್ಣು ಮಕ್ಕಳಿಗೆ ಆದರ್ಶಪ್ರಾಯರಾಗಿದ್ದಾರೆ. 28/7/1993ರಂದು 60 ವರ್ಷಗಳ ಷಷ್ಠಬ್ದಿ ಪೂರ್ತಿ ಶಾಂತಿಯನ್ನು ಪೂರೈಸಿಕೊಂಡ ರಾಜಣ್ಣನವರು 3/7/2003ರಲ್ಲಿ 70ನೇ ವರ್ಷದ ಬೇಮರತಿ ಶಾಂತಿಯನ್ನು ಪೂರೈಸಿಕೊಂಡರು. ಯಾರಿಗೂ ಕೆಟ್ಟದ್ದನ್ನು ಬಯಸದ ಶ್ರೀಯುತರು ಈ ದಿನ ಅಂದರೆ ದಿನಾಂಕ 18/7/2014ರಂದು ತಮ್ಮ ಸಹಸ್ರ ಪೂರ್ಣ ಚಂದ್ರ ದರ್ಶನ ಶಾಂತಿಯನ್ನು ಆಚರಿಸಿಕೊಳ್ಳುತ್ತಿದ್ದಾರೆ. ನಾವೆಲ್ಲರೂ ಈ ಹಿರಿಯ ಜೀವಕ್ಕೆ ಭಗವಂತನು ಆಯುರಾರೋಗ್ಯ ಶಾಂತಿ ನೆಮ್ಮದಿಗಳನ್ನು ಕೊಟ್ಟು ಆಶೀರ್ವದಿಸಲಿ ಎಂದು ಹಾರೈಸೋಣ. Tata, I wish you all the best. I am expecting your 100th birthday also, same celebration. ಅವರಿಗೆ ಇವತ್ತಿನ ದಿವಸ ಹುಟ್ಟುಹಬ್ಬದ ಶುಭಾಶಯ ಹೇಳಕ್ಕೆ ಇಷ್ಟಪಡ್ತೀನಿ. 80ನೇ ವರ್ಷದ ಕಾರ್ತಿಕ ಶುಭಾಶಯಗಳು. ಅವ್ರು ಇನ್ನೂ ಚೆನ್ನಾಗಿರಲಿ ಅಂತ ನಾವು ಆಸೆ ಪಡ್ತೀವಿ. ತಾತ ಅವರಿಗೆ ನಾನು ಹುಟ್ಟುಹಬ್ಬದ ಶುಭಾಶಯಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರಿಗೆ ಈ ಹುಟ್ಟುಹಬ್ಬ ಸಮಯದಲ್ಲಿ ಶುಭಾಶಯ ಕೋರಲು ಇಷ್ಟಪಡ್ತೇನೆ. ಈ 80 ವರ್ಷದ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ಮಾವನವರು ಹುಟ್ಟಿದ ಹಬ್ಬಕ್ಕೆ ನನ್ನ ಶುಭಾಶಯಗಳು ಸರ್. ಈ 100ನೇ ವರ್ಷ ಸಂಭ್ರಮ ಮತ್ತು ಇದೇ ಮನೇಲಿ ಇದೇ ರೀತಿ ಆಚರಣೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನಮ್ಮ ತಾತ ಹಿಂಗೆ 100 ವರ್ಷ ಚೆನ್ನಾಗಿರಲಿ ನಮ್ಮ ಅಜ್ಜಿ ತಾತ ಅಂತ ಆಸೆ ಪಡ್ತೀನಿ. ತಾತಗೆ 80ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಹುಟ್ಟುಹಬ್ಬ ಶುಭಾಶಯಗಳು ತಾತ. ವಿಶ್ ಯು ಎ ವೆರಿ ಹ್ಯಾಪಿ ಬರ್ತ್ಡೇ ತಾತ. ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ತಾತ. ವೆರಿ ವೆರಿ ಹ್ಯಾಪಿ ಬರ್ತ್ಡೇ ತಾತ. ವಿಶ್ ಯು ಹ್ಯಾಪಿ ಬರ್ತ್ಡೇ ತಾತ.
I pray God to multiply your happiness, health, to nullify your sorrows, and many more returns of the day. Sari sari ma, re ma re ma pa, sari sari ma, re ma pa ma ba ni pa ni sa ma ri sa ni ti sa ni pa sa ni pa ma ti sa ni ma ma pa ma ri ni. ಶ್ರೀ ರಾಮಮೂರ್ತಿಯವರ ಮೇರು ವ್ಯಕ್ತಿತ್ವದ ಜೀವನ ಸಾರ್ಥಕ ಬದುಕಿಗೆ ಮಾರ್ಗದರ್ಶನ. ದಾರಿಯಲಿ ಗಂಡನಾದನ ಒಳ್ಳೆ ದಾರಿಯಲಿ ಗಂಡನಾದನ ಸಂದೇಹವಿಲ್ಲದೆ ಹರಿಯಾಜ್ಞೆಯಿದಗುಂಡು ಒಂದಿದು ದಾರಿಯಲಿ ಗಂಡನಾದನ ಹಿಂದೆ ರಾವಣ ತಾನು ಒಂದಿದನ ಗಜ ಮುಖನ ಹಿಂದೆ ರಾವಣ ತಾನು ಒಂದಿದನ ಗಜ ಮುಖನ ನಿಂದು ತಪವನು ಗೈದು ವರ ಪಡೆಯಲು ಹಿಂದೆ ರಾವಣ ತಾನು ಒಂದಿದನ ಗಜ ಮುಖನ ನಿಂದು ತಪವನು ಗೈದು ವರ ಪಡೆಯಲು ಒಂದ ನಿಮಿಷಾದಿ ಒಂದ ನಿಮಿಷಾದಿ ಬಂದ ಭಂಗವನು ದಂದಾಡಿ ಒಂದ ನಿಮಿಷಾದಿ ಬಂದ ವಿಘ್ನವನು ದಂದಾಡಿ ತಂದವರಗಳನ್ನೆಲ್ಲ ನರಗಿಣುಗಳು ತಂದವರಗಳನ್ನೆಲ್ಲ ನರಗಿಳುಗಳು ಒಂದೇ ದಾರಿಯಲಿ ಗಣನಾದನ ಇಂದು ಜಗಕ್ಕೆಲ್ಲವುಮೆ ನಲ್ಲ ಪೂಜಿಸಲು ಇಂದು ಜಗಕ್ಕೆಲ್ಲವುಮೆ ನಲ್ಲ ಪೂಜಿಸಲು ಚೆಲ್ಲದಿಂದಲಿ ಸಕಲ ಸೌಭಾಗ್ಯವಿತ್ತು ತಂದೆ ಶ್ರೀ ಪುರಂದರ ತಂದೆ ಶ್ರೀ ಪುರಂದರ ವಿಠಲನ ತಂದೆ ಶ್ರೀ ಪುರಂದರ ವಿಠಲನ ಬಂದ ವಿಘ್ನವ ಕಳೆದು ಆನಂದವನ್ನೇ ಕೊಡುವ ತನ್ನ ವಿಘ್ನವ ಕಳೆದು ಆನಂದವನ್ನೇ ಕೊಡುವ ಒಂದಿದು ದಾರಿಯಲಿ ಗಣನಾದನ రామనామము జన్మరక్షక మంత్రం రామనామము జన్మరక్షక మంత్రం రామనామము జన్మరక్షక మంత్రం తామసము జయగా భజింపవే రామనామము జన్మరక్షక మంత్రం తామసము జయగా
భజింపవే మనస రామనామము సోమసూర్య సోమసూర్య నేత్రుడైనా సోమసూర్య నేత్రుడైనా రామచంద్రునికి సరి ఎవరై సోమసూర్య నేత్రుడైనా రామచంద్రునికి సరి ఎవరై రామనామము జన్మరక్షక మంత్రం కామసము జయగా భజింపవే రామనామము కామకోటి రూప రామ కామకోటి రూప రామ కామకోటి రూప రామ కామిత ఫలద రామచంద్ర కామకోటి రూప రామచంద్ర కామిత ఫలద రామచంద్ర జ్ఞಾನಸ್ವರೂಪ ಜ್ಞಾನಸ್ವರೂಪ ರಾಮ ಜ್ಞಾನಸ್ವರೂಪ ರಾಮಚಂದ್ರ ಜ್ಞಾನಸ್ವರೂಪ ರಾಮಚಂದ್ರ ಜಗರಜ ನಿದ ನಿದ ರಾಮ ಜಗರಜ ನಿದ ನಿದ ರಾಮ ಜಗರಜ ನಿದ ನಿದ ರಾಮ ರಾಮನಾಮಂ ಜನ್ಮರಕ್ಷಕ ಮಂತ್ರಂ ಕಾಮಸಮುದಯಗ ಭಜಿಂಪವೇ ಮನ ರಾಮನಾಮಂ ಗಾನ ವಿಲೋಲನ ನಾಮ ಸುಧಾರಸ ಪಾನ ಮಾಡೋ ಸದದ ಗಾನ ವಿಲೋಲನ ನಾಮ ಸುಧಾರಸ ಪಾನ ಮಾಡೋ ಸದದ ಹೀನ ಮನವ ಬೀಟು ಸಾನು ನಿಂದ ಹೀನ ಮನವ ಬೀಟು ಸಾನು ಜಾನಕಿ ವಲ್ಲಭ ಆನಂದಮಯನೆಂದು ಜಾನಕಿ ವಲ್ಲಭ ಆನಂದಮಯನೆಂದು ಜಾನವಿಲೋಲ ನಾಮ ಸುಧಾರಸ ಮನ ಮಾಡೋ ಸದದ ಉಡಿಗೆ ತೊಡಿಗೆಗಳ ಸಡಗರವೆಲ್ಲವೂ ಉಡಿಗೆ ತೊಡಿಗೆಗಳ ಸಡಗರವೆಲ್ಲವೂ ಕಡು ದುಃಖ ದೇಹವು ನಡುಗುವ ತನಗ ಸಡಗರವೆಲ್ಲವೂ ಉಡಿಗೆ ತೊಡಿಗೆಗಳ ಸಡಗರವೆಲ್ಲವೂ ಕಡು ದುಃಖ ದೇಹವು ನಡುಗುವ ತನಕ ನಡುಗಲು ದೇಹವು ನಡುಗಲು ದೇಹವು ಮಡದಿವ ಕಣ್ಣುಗಳು ನಡುಗಲು ದೇಹವು ಮಡದಿವ ಕಣ್ಣುಗಳು ಒಡೆಯನದರು ನಿನ್ನ ದಿಣಿಯುವ ಒಡೆಯನದರು ನಿನ್ನ ದಿಣಿಯುವರು ಘನವಿಲೋಲನ ನಾಮ ಸುಧಾರ ಪನ
ಸ್ನಾನ ಮಾಡೋ ಸದರ ಹಸಿವು ಬಯಾರಿಕೆ ಶಿಶುಮೋಗಗಳಿಂದ ಹಸಿವು ಬಯಾರಿಗೆ ಶಿಶುಮೋಗಗಳಿಂದ ಹಸಿವು ಬಯಾರಿಗೆ ಶಿಶುಮೋಗಗಳಿಂದ ಪಶುಪತ್ನಿಗಳೆಲ್ಲ ನಿನಗೆ ಸಮಾನ ಹಸಿವು ಬಯಾರಿಗೆ ಶಿಶುಮೋಗಗಳಿಂದ ಪಶುಪತ್ನಿಗಳೆಲ್ಲ ನಿನಗೆ ಸಮಾನ ವಸುಧೆಯೊಳಗೆ ನಿನಗೆ ವಸುಧೆಯೊಳಗೆ ನಿನಗೆ ಅಸಮವಿವೇವ ವಸುಧೆಯೊಳಗೆ ನಿನಗೆ ಅಸಮವಿವೇವ ಬಿಸಜಕ್ಷಣೀಯನು ಸುಧಮಯವೆಂದ ಬಿಸಜಗನೀಯನು ರಮಯವೆಲ್ಲರಿಗೂ ಘನವಿಲೋಲ ನಾಮ ಸುಧಾರಸ ಸ್ನಾನ ಮಾಡೋ ಸದರ